PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ದ್ವಿತೀಯ PUC ಸೆಕೆಂಡ್ ಇಯರ್ PUC ಎಕ್ಸಾಮ್ 2 ಅಕಾಡೆಮಿಕ್ ಇಯರ್ 2025-26 ನ್ಯೂ ಸಿಲೆಬಸ್, ಹೊಸ ಸಿಲೆಬಸ್ ಇತ್ತಲ್ವಾ, ಅದರ ಒಂದು ಕೀ ಆನ್ಸರ್ ಆಗಿರುತ್ತೆ. ದಯವಿಟ್ಟು ಓಲ್ಡ್ ಸಿಲೆಬಸ್ ಎಕ್ಸಾಮ್ ಬರೆದವರು ಆಯಿತಾ, ಅಂದರೆ ರಿಪೀಟರ್ಸ್ಗಳು ತಮಗೆ ಇನ್ನೊಂದು ವಿಡಿಯೋವನ್ನು ಮಾಡಿ ನಾನು ಅಪ್ಲೋಡನ್ನು ಮಾಡಿ ಕೊಡ್ತೇನೆ. ಹಾಗಿದ್ರೆ ಈಗ ಕೀ ಆನ್ಸರ್ಗಳನ್ನು ಈಗ ನಾವು ನೋಡ್ತಾ ಹೋಗೋಣ. ಸೆಲೆಕ್ಟ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ ದಿ ಚಾಯ್ಸಸ್ ಗಿವನ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ನೋಡಿ, ಸಿಂಟ್ಯಾಕ್ಸ್ ಎರರ್. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. Option A is the right answer. Question number 2. The method which is used to convert Python objects for writing data in a binary file, that is called dump ಅಂತ. Question number 3. ಎರಡು ಸ್ಟೇಟ್ಮೆಂಟ್ಗಳು ಇದ್ದಾವೆ. ಯಾವುದು ಒಂದು ಅಸರ್ಷನ್ ಇದೆ, ಒಂದು ಏನಂತಾರೆ ರೀಸನ್ ಕೂಡ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 3 ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಎ ಈಸ್ ಟ್ರೂ, ಬಿ ಈಸ್ ನಾಟ್ ದಿ ಕರೆಕ್ಟ್ ರೀಸನ್ ಫಾರ್ ಎ ಅಂತ. ಕ್ವಶನ್ ನಂಬರ್ 4 ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿ ಇರುತ್ತದೆ. ಕ್ವಶನ್ ನಂಬರ್ 5 ರೈಟ್ ಆನ್ಸರ್ ಈಸ್ ಚೇಂಜಿಂಗ್ ದ ಪೊಸಿಷನ್ ಆಫ್ 2 ಎಲಿಮೆಂಟ್ಸ್ ವಿತ್ ಈಚ್ ಅದರ್ ಮೀನ್ಸ್ ಸ್ವ್ಯಾಪಿಂಗ್. ಕ್ವಶನ್ ನಂಬರ್ 5 ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಬನ್ನಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 6 ಅನ್ನು ನೋಡ್ತಾ ಹೋಗೋಣ. ದ ಮಿನಿಮಮ್ ಎಲಿಮೆಂಟ್ ಈಸ್ ಸ್ವ್ಯಾಪ್ಡ್ ವಿತ್ ದಿ ಫಸ್ಟ್ ಅನ್ಸಾರ್ಟೆಡ್ ಎಲಿಮೆಂಟ್ ಇನ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 6 ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 7 ದಿ ನಂಬರ್ ಆಫ್ attributes in a relation is called dash ಅಂತ ಇದೆ. ಡಿಗ್ರಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 8 ದ ಮೋಸ್ಟ್ ಪಾಪ್ಯುಲರ್ ಕ್ವೈರಿ ಲ್ಯಾಂಗ್ವೇಜ್ ಯೂಸ್ಡ್ ಬೈ RDBMS ಈಸ್ ಡ್ಯಾಶ್ ಅಂತ ಇದೆ. MySQL ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 9 ವಾಟ್ ಡಸ್ ದ ಕೌಂಟ್ ಫಂಕ್ಷನ್ ರಿಟರ್ನ್ ಅಂತ ಇದೆ. ಟೋಟಲ್ ನಂಬರ್ ಆಫ್ ರೋಸ್ ಇನ್ ಎ table is the right answer. Question number 10 the SQL command to modify the structure of a table is dash alter is the right answer. Question number 11 the device used for conversion between analog signals and digital bits, that is modem is the right answer. Question number 12 another name for Ethernet card is dash. Right answer is NIC. ಆಯಿತಾ, ಭಾಳ ಈಸಿ ಇವೆಲ್ಲ. ಕ್ವಶನ್ ನಂಬರ್ 13 ಚೂಸ್ ಫುಲ್ ಡುಪ್ಲೆಕ್ಸ್ ಅಂತ ಇದೆ. ದಟ್ ಈಸ್ ಮೊಬೈಲ್ ಫೋನ್ಸ್ ಕಮ್ಯುನಿಕೇಷನ್ ಡಿವೈಸ್ ಫ್ರಮ್ ದಿ ಫಾಲೋಯಿಂಗ್ ಅಂತ. ಕ್ವಶನ್ ನಂಬರ್ 14 ಎ ಕಂಪ್ಯೂಟರ್ ಆರ್ ಎನಿ ಅದರ್ ಡಿವೈಸ್ ವಿಚ್ ಇಸ್ ಕೆಪಬಲ್ ಆಫ್ ಟ್ರಾನ್ಸ್ಫರಿಂಗ್ ಡೇಟಾ ಓವರ್ ಎ ನೆಟ್ವರ್ಕ್ ಈಸ್ ಕಾಲ್ಡ್ ಸೆಂಡರ್ ಅಂತ ಕರಿತೀವಿ, ಇನ್ನೊಂದು ರಿಸೀವರ್ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಕ್ವಶನ್ ನಂಬರ್ 15 ಎ ಸಾಫ್ಟ್ವೇರ್ ದಟ್ ವಾಸ್ ಡೆವಲಪ್ಡ್ ಟು ಡಿಟೆಕ್ಟ್ ಆ್ಯಂಡ್ ರಿಮೂವ್ ವೈರಸಸ್ ಈಸ್ ಕಾಲ್ಡ್ ಆ್ಯಂಟಿವೈರಸ್ ಇಸ್ ದ ರೈಟ್ ಆನ್ಸರ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ವರ್ಡ್ಸ್. ಕ್ವಶನ್ ನಂಬರ್ 16, 17, 18, 19, 20. ಫಸ್ಟ್ ಆನ್ಸರ್ ಈಸ್ ಕ್ವಶನ್ ನಂಬರ್ 16 ಫೈನಲಿ is the right answer. Question number 17 pickling is the right answer. Question number 18 redundancy is the right answer. Question number 19 update is the right answer. Question number 20 use case is the right answer. ಎಲ್ಲರೂ ಕೂಡ ಶ್ರಮಿಸಬೇಕು, ಬಿಕಾಸ್ ಐ ಆಮ್ ನಾಟ್ ರೀಡಿಂಗ್ ಕ್ವಶನ್ಸ್, ಐ ಆಮ್ ನಾಟ್ ಎಕ್ಸ್ಪ್ಲೇನಿಂಗ್ ಎನಿಥಿಂಗ್, ಡೈರೆಕ್ಟ್ಲಿ ಐ ಆಮ್ ಪಿಚಿಂಗ್ ಟುವರ್ಡ್ಸ್ ಕೀ ಆನ್ಸರ್ಸ್. ನನಗೆ ಯಾಕಂದರೆ ವಿದ್ಯಾರ್ಥಿಗಳು ಸ್ಕಿಪ್ ಮಾಡ್ತಾರೆ ಅಂತಲೇ ಈ ಕೆಲಸ ಮಾಡ್ತಾ ಇರೋದು. ಪಾರ್ಟ್ ಬಿ ವಿ ಹ್ಯಾವ್ 2 ಮಾರ್ಕ್ಸ್ ಕ್ವಶನ್ಸ್ ಮೈ ಡಿಯರ್ ಚಿಲ್ಡ್ರನ್ ಹಿಯರ್. ರೈಟ್ ಎನಿ 4 ಅಂತ ಇದೆ, 4ಕ್ಕೆ ಮಾತ್ರ ಉತ್ತರವನ್ನು ಬರೀಬೇಕು ಆಯಿತಾ. ನೇಮ್ ದಿ ಫಂಡಮೆಂಟಲ್ ಆಪರೇಷನ್ ಪರ್ಫಾರ್ಮ್ಡ್ ಆನ್ ಸ್ಟ್ಯಾಕ್ ಅಂತ ಇದೆ. ದಟ್ ಈಸ್ ಪುಷ್ ಆ್ಯಂಡ್ ಪಾಪ್ ಅಂತ. 2 ಬರೆದ್ರೆ ಮುಗೀತು, 2 ಮಾರ್ಕ್ಸ್ ಸಿಗುತ್ತೆ. ಕ್ವಶನ್ ನಂಬರ್ 22 22 ಇಲ್ಲೂ ಕೂಡ ಅಷ್ಟೇ ಸರ್. ಈ ರೀತಿಯಾಗಿ ನಿಮ್ಮ ಇದೇ ಒಂದು ಕೀ ಆನ್ಸರನ್ನು ಇಟ್ಕೊಂಡು ನಿಮ್ಮ ವ್ಯಾಲ್ಯೂಯೇಟ್ರು ನಿಮ್ಮ ಆನ್ಸರ್ ಪೇಪರನ್ನು ಚೆಕ್ ಮಾಡ್ತಾರೆ. ಇದು ನಿಮಗೆ ತಲೆಯಲ್ಲಿರಲಿ. ಯು ಕ್ಯಾನ್ ಗೋ ಥ್ರೂ ವಿತ್ ದಿಸ್ ವಿಡಿಯೋ, ಯು ಕ್ಯಾನ್ ಗೋ ಥ್ರೂ ವಿತ್ ಯುವರ್ ಕ್ವಶನ್ ಪೇಪರನ್ನು ಇಟ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಮಾಡೋ ತಪ್ಪೇನು ಅಂದರೆ ಎಕ್ಸಾಮ್ ಆಗಿರುತ್ತೆ, ಕ್ವಶನ್ ಪೇಪರೇ ನಮ್ಮ ಮೇಲ್ಗಡೆಗೆ ಕಳಿಸ್ಕೊಟ್ಟಿರಲ್ಲ. ಹಾಗಾಗಿ ನಮಗೆ ಮಕ್ಕಳು ಇವತ್ತು ಕಳಿಸ್ತಾರೆ, ನಾಳೆ ಕಳಿಸ್ತಾರೆ, ಅಪ್ಲೋಡ್ ಮಾಡೋಣ ಅಂತ ವೇಟ್ ಮಾಡ್ತಾ ಇರ್ತೇವೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ ಮಕ್ಕಳೇ. ಗಾಡ್ ಬ್ಲೆಸ್ ಯು ಆಲ್. ನಾವು ನೋಡಿದ ಹಾಗೆ ಈ ಕ್ವಶನ್ ಪೇಪರಲ್ಲಿ ಎಲ್ಲ ಮಾಡಲ್ ಕ್ವಶನ್ ಪೇಪರ್ಗಳಿಂದ ಹಾಗೂ ಎಕ್ಸಾಮ್ 1ಇಂದನೇ ಬಂದಿರುವಂತಹ ಪ್ರಶ್ನೆಗಳು ಆಗಿರ್ತವೆ, ಹಾಗೂ ನಿಮ್ಮ ಪ್ರಿಪೇಟರಿ ಎಕ್ಸಾಮಿಂದ. ಸೊ ಯಾರೆಲ್ಲ ಈ ವರ್ಷ ಸೆಕೆಂಡ್ ಇಯರ್ PUC ಇದ್ರೋ ಅಂಥ ವಿದ್ಯಾರ್ಥಿಗಳು ದಯವಿಟ್ಟು ತಾವುಗಳು ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ. ಈಗ ಎಲ್ಲ ಜೆರಾಕ್ಸ್ ತಗೊಂಡು ವೇಸ್ಟ್ ಮಾಡ್ಕೋಬೇಡಿ. ಮತ್ತೆ ಏನೇನು ಚೇಂಜ್ ಆಗುತ್ತೋ ಗೊತ್ತಿಲ್ಲ, ಮತ್ತೆ ಏನೇನಾಗುತ್ತೋ ಗೊತ್ತಿಲ್ಲ. ಸೊ ವೇಟ್ ಆ್ಯಂಡ್ ವಾಚ್. 1 ಮಂತ್ ತಾವುಗಳು ವೇಟ್ ಮಾಡಿ, ದೆನ್ ಯು ವಿಲ್ ಗೆಟ್ ನ್ಯೂ ಮೆಟೀರಿಯಲ್. ಐ ಥಿಂಕ್ ದಿಸ್ ಇಯರ್ ದೇ ಆರ್ ಪ್ಲಾನಿಂಗ್ ಟು ಗಿವ್ 1 ಮೋರ್ ಏನಂತೀರ ಕ್ವಶನ್ ಬ್ಯಾಂಕ್ ರೀತಿಯಲ್ಲಿ ಇನ್ನೊಂದು ಯೂನಿಟ್ ಟೆಸ್ಟ್ ಬ್ಯಾಂಕನ್ನು ಪ್ರಿಪೇರ್ ಮಾಡಲಿಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದೆ ಗೌರ್ಮೆಂಟ್. ಯಾಕಂದರೆ ಮೆನಿ ಆಫ್ ದೆಮ್ ದೇ ಫೇಲ್ಡ್ ಇನ್ ಆ್ಯನ್ಯುವಲ್ ಎಕ್ಸಾಮ್ 1 ಆ್ಯಂಡ್ ಆ್ಯನ್ಯುವಲ್ ಎಕ್ಸಾಮ್ 2. ಐ ಆಮ್ ವೆರಿ ಬಿಸಿ ಮೈ ಡಿಯರ್ ಚಿಲ್ಡ್ರನ್.
ಐ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ಮೈ ಕರೆಕ್ಷನ್. ಈಗಾಗಲೇ 2 ದಿನ ಆಯಿತು ವ್ಯಾಲ್ಯೂಯೇಷನ್ನಿಗೆ ಬಂದು ಇಲ್ಲಿ ಕರೆಕ್ಷನ್ ಮಾಡ್ತಾಯಿದ್ದು. ಬಹಳ ಜನ ಅಂದರೆ 90% ಮತ್ತೆ ಎಕ್ಸಾಮ್ 2ನಲ್ಲಿ ಯಾರೆಲ್ಲ ಕಟ್ಟಿದ್ರು ಅಂಥ ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ಇದರ ಅರ್ಥವೇನು ಅಂದರೆ ಸ್ಟೂಡೆಂಟ್ಸ್ ಆರ್ ನಾಟ್ ರೀಡಿಂಗ್. ವಾಟ್ ಡಸ್ ಇಟ್ ಮೀನ್? ಸ್ಟೂಡೆಂಟ್ಸ್ ಆರ್ ನಾಟ್ ಡೂಯಿಂಗ್ ಹಾರ್ಡ್ ವರ್ಕ್, ಓನ್ಲಿ ದೇ ಆರ್ ಫೋಕಸಿಂಗ್ ಆನ್ what you say, that is other things. At the last moment, if you do all those things, there will be no use. So this is the best one. God bless you. Do well, all of you. Please, those who have question papers, you can send it to my mail ID. ಧನ್ಯವಾದಗಳು. Old candidates, you can wait. I will okay after this. Sure, inshallah I will upload your key answers for the old candidates. ಅಂದರೆ ಓಲ್ಡ್ ಸಿಲೆಬಸ್ಸಿಗೆ ಸಪ್ರೇಟ್ ಕ್ವಶನ್ ಪೇಪರ್ ಇಸ್ ದೇರ್. ಫಾರ್ ದಟ್ they have already